ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 1977 ಘಟಶ್ರಾದ್ದ. ಸರ್ ದಯವಿಟ್ಟು ನೆನ್ಪು ಮಾಡ್ಕೊಳ್ಳಿ ಸರ್, ಅದು ಹೆಂಗೆ ಶುರು ಆಯಿತು. ಆ್ಯಂಡ್ ಈಗೆಲ್ಲ ಡೈರೆಕ್ಟ್ರು ಮಾತನ್ನು ನಟ ನಟಿಯರು ಕೇಳೋದು ತುಂಬ ಕಷ್ಟ. ಏನೋ ಒಂಚೂರು ಏನೋ ಅಂದರು ಅಂದರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳು ಇನ್ನೊಂದೇನೋ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಮಾತುಗಳನ್ನು ನಟ ನಟಿಯರು ಅಲ್ಲಿದ್ದಂತಹ ತಂಡ ಹೇಗೆ ಕೇಳ್ತಾ ಇತ್ತು ಅಂತ ಹೇಳಿ. ಯಾಕಂದರೆ ಆಗ ನಮಗೆ ಗೊತ್ತಿದ್ದಂಗೆ ಆ ಸೆಟ್ಟಲ್ಲಿ ಡೈರೆಕ್ಟ್ರೇ ಕಿಂಗು. ಅವ್ರು ಏನು ಹೇಳಿದ್ರು ಅದನ್ನು ಚಾಚು ತಪ್ಪದೆ ತುಂಬ ಶಿಸ್ತಿನಿಂದ ಎಲ್ಲರೂ ಕೂಡ ಫಾಲೋ ಮಾಡ್ತಾಯಿದ್ರು. ಬಟ್ ಇತ್ತೀಚೆಗೆ ಅದೆಲ್ಲವೂ ಕೂಡ ಕಾಣೆಯಾಗಿದೆ. ನಿಮ್ಮ ಮಾತುಗಳನ್ನು ಹೇಗೆ ಕೇಳ್ತಾಯಿದ್ರು ಆ್ಯಂಡ್ ಫಸ್ಟ್ ಡೈರೆಕ್ಟರ್ ಟೋಪಿ ಹಾಕಿ ನಿಂತು ಆ್ಯಕ್ಷನ್ ಕಟ್ ಹೇಳಿದ್ದು ದಿನ ನೆನ್ಪು ಮಾಡ್ಕೊಳ್ಳೋದು. ನಾನು ಇಲ್ಲಿ ತನಕ ಟೋಪಿ ಹಾಕಿಲ್ಲ, ನಾನು ಹಾಕ್ಕೊಂಡಿಲ್ಲ, ಇನ್ನೊಬ್ರಿಗೂ ಹಾಕಿಲ್ಲ. ಅದೊಂದಿದೆ ಸರ್, ಡೈರೆಕ್ಟರ್ ಅಂದರೆ ಡೈರೆಕ್ಟರ್ ಟೋಪಿ ಅಂತ. ಎಲ್ಲರ ಅಪರೂಪಕ್ಕೆ ಒಂದೊಂದ್ಸಲ ನಾನು ಬಿಸಿಲು ಜಾಸ್ತಿ ಇದ್ರು ಒಂದು ಟವಲ್ ತಲೆಗೆ ಸುತ್ಕೋತೀನಿ, ಹೊರತು ಟೋಪಿ ಹಾಕಲ್ಲ. ಅದು ಫೈನಲ್ ಇಯರ್ ಇನ್ಸ್ಟಿಟ್ಯೂಟಲ್ಲಿ ಇದ್ದಾಗಲೇ ಫೈನಲ್ ಇಯರ್ ಇದ್ದಾಗ ನಾವೊಂದು ಸ್ಕ್ರಿಪ್ಟ್ ಸಬ್ಮಿಟ್ ಮಾಡಬೇಕಿತ್ತು. ನಾನು ಕೊಟ್ಟ ಸ್ಕ್ರಿಪ್ಟ್ ಘಟಶ್ರಾದ್ದ. ಅದು ರಿಜೆಕ್ಟ್ ಆಯಿತು FTIನಿಂದ. ಚೆನ್ನಾಗಿಲ್ಲ ಸ್ಕ್ರಿಪ್ಟು ಅಂತ ಬೇರೆ ಕೊಡು ಅಂದರು. ನಾನು ಬೇರೆ ಗಿರೆ ಕೊಡೋಕ್ಕೆ ಹೋಗಲ್ಲ ಅಂತ ನಾನು ಬಂದುಬಿಟ್ಟೆ. ಹಾಗಾಗಿ ನಂಗೆ ಇವತ್ತಿನವರೆಗೂ ಇನ್ಸ್ಟಿಟ್ಯೂಟಿನ ಡಿಪ್ಲೊಮೊ ಸಿಕ್ಕಿಲ್ಲ. ನನ್ನ ಫೀಚರ್ ಫಿಲ್ಮಿಗೆ, ನನ್ನ ಶಾರ್ಟ್ ಫಿಲ್ಮಿಗೆ ಬೆಸ್ಟ್ ಫಿಲ್ಮ್ ಅಂತ ಅವಾರ್ಡ್ ಬಂತು, ಆಮೇಲೆ ನ್ಯಾಷನಲ್ ಅವಾರ್ಡು ಬಂತು. ಆದರೆ FTI ನನಗೆ ಕೊಡಲಿಲ್ಲ. ಯಾಕೆ ಅಂತಂದರೆ ಯಾವ ಕಾರಣಕ್ಕೆ ಹೇಳಿದ್ರು ಗೊತ್ತಿಲ್ಲ. ಗಿರೀಶ್ ಕಾರ್ನಾಡ್ರು ಎಕ್ಸಾಮಿನರ್ ಆಗಿದ್ದರು. ಹೇಳಿದ್ರೆ ಇಟ್ಸ್ ಎ ಬ್ಯಾಡ್ ಸ್ಕ್ರಿಪ್ಟ್ ಅಂತಂದು. ನಾನು ಹೇಳಿದೆ ನಾನು ಖಂಡಿತ ಒಪ್ಪಲ್ಲ. ಅವಾರ್ಡು ಬಂದಿದೆಯಲ್ಲ ಸರ್ ಇದಕ್ಕೆ, ಘಟಶ್ರಾದ್ದಕ್ಕೆ ಅವಾರ್ಡು ಬಂದಿಲ್ಲ. ಅಲ್ಲ, ಇದು ನಾನು ಸ್ಟೂಡೆಂಟ್ ಬರದೆ ಅದು ರಿಜೆಕ್ಟ್ ಆಯಿತು. ಚೆನ್ನಾಗಿಲ್ಲ ಸ್ಕ್ರಿಪ್ಟ್. ಅಲ್ಲಿ ರಿಜೆಕ್ಟ್ ಆಯಿತು, ಬಟ್ ಇಲ್ಲಿ ಸಿನಿಮಾ ಆದಾಗ ಅದು ರಿಜೆಕ್ಟ್ ಆಯಿತು. ನಾವು ಆ ವರ್ಷ ಎಕ್ಸಾಮಿನೇಷನ್ ಬರೆದಿದ್ದು ಡಿಸೆಂಬರಲ್ಲಿ. ಜನವರಿ 2ರಿಂದ ಬಾಂಬೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಶುರು ಆಗ್ತಿತ್ತು. ನಾನು ಬಂದೆ. ಸಂತೋಷ್ ಕುಮಾರ್ ಗುಲ್ವಾಡಿಯವ್ರು ಬಂದು ಚೂರು ಬನ್ನಿ ಅಂದರು. ನಾನು ಹೋದೆ. ಒಬ್ಬರು ನಿಮ್ಮನ್ನು ಮೀಟ್ ಮಾಡಬೇಕಂತ ಅಂತ. ಯಾರು ಕೇಳಿದೆ. ಸದಾನಂದ ಸುವರ್ಣ ಇವರು. ಪರಿಚಯ ಆಯಿತು. ಸದಾನಂದ ಸುವರ್ಣರು ಒಂದು ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ರು, ಗುಡ್ಡದ ಭೂತ ಅಂತ. ನೀವು ನನಗೆ ಅಸೋಸಿಯೇಟ್ ಆಗ್ತೀರಾ ಕೇಳಿದ್ರು. ನಾನು ಹೇಳಿದೆ ನಾನು ಅಸೋಸಿಯೇಟ್ 3 ಸಿನಿಮಾ ಮಾಡಿ ಆಗಿದೆ, ಇನ್ನು ಮಾಡಲ್ಲ, ನಾನೇ ಇಂಡಿಪೆಂಡೆಂಟಾಗಿ ಸಿನಿಮಾ ಮಾಡಬೇಕು ಅಂತೀನಿ. ಯಾವ ಕತೆ ಕೇಳಿದರು. ಘಟಶ್ರಾದ್ದ ಅಂದೆ. ಕೊಡಿ ಸ್ಕ್ರಿಪ್ಟು ಅಂತ ತಗೊಂಡೋದ್ರು. ಯಾವ ಸ್ಕ್ರಿಪ್ಟು ಬರೀ 1 ವಾರದ ಹಿಂದೆ ರಿಜೆಕ್ಟ್ ಆಗಿತ್ತು. ಮಾನಸ ಸುವರ್ಣ ಬಂದಿರೋದು ನನಗೆ ಅದ್ಭುತ ಅನಿಸ್ಬಿಡ್ತು ಸ್ಕ್ರಿಪ್ಟು. ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂದರು. ಸೂಪರ್. ಹಾಗಾಗಿ ಅವ್ರು ಪ್ರೊಡ್ಯೂಸ್ ಮಾಡಿದರು. ಆಮೇಲೆ ಆ ಗುಡ್ಡದ ಭೂತವನ್ನು ಹಾಗೆ ಮುಂದಕ್ಕೆ ಹಾಕ್ಕೊಂಡ್ರು. ಆಮೇಲೆ ಗುಡ್ಡದ ಭೂತ ಮಾಡಲ್ಲ ಅಂಥೇಳಿ ಅವ್ರಿಗೆ ಕುಬಿಮತ್ತು ಎಲ್ಲ ಮಾಡಿದರು. ಗುಡ್ಡದ ಭೂತ ಹಾಗೆ ಇತ್ತು. ಆಮೇಲೆ ಸುಮಾರು 10-15 ವರ್ಷ ಆದಮೇಲೆ ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ GS ಭಾಸ್ಕರ್ ಅವ್ರನ್ನ ಹೇಳಿದ್ರು, ಗುಡ್ಡದ ಭೂತ ಸೀರಿಯಲ್ ಮಾಡಿಬಿಡೋಣ. ಸೀರಿಯಲ್ ಕಾಲ್ಫರ್ ಮಾಡಿದ್ದಾರೆ, ಕಥೆ ಕೊಡಿ. ಅದು ಅಪ್ರೂವ್ ಆಗೋಯ್ತು. ನಾವೊಂದು ಸೀರಿಯಲ್ಲು ಮಾಡಿದ್ವು ಅದನ್ನು. ಸೂಪರ್ ಸರ್. ಅದು ಭಾಳ ಯಶಸ್ವಿ ಆಯಿತು. ಎಷ್ಟು ಸಂಭಾವನೆ ಇತ್ತು ಸರ್, ನೆನ್ಪು ಮಾಡ್ಕೋಬೋದು. ಚಂದ. ಯಾವುದಕ್ಕೆ? ಘಟಶ್ರಾದ್ದದಲ್ಲಿ ನಾನು ಸುವರ್ಣರ ಜೊತೆ ಕೆಲಸ ಮಾಡುವಾಗ ನಾನು ಸಂಭಾವನೆ ಕೇಳ್ತಾನೂ ಇರಲಿಲ್ಲ. ಅವ್ರು ನನ್ನ ಜೊತೆಗೆ ನಾನು ಏನು ಮಾಡಿದ್ರು ಅವ್ರು ನನ್ನ ಜೊತೆಗೆ ಬರ್ತಾಯಿದ್ರು. ನಾನು ಅವ್ರಿಗೆ ಯಾವತ್ತೂ ಸಂಭಾವನೆ ಕೊಟ್ಟಿಲ್ಲ. ಆದರೆ ನಾನು ಫಸ್ಟ್ ನನ್ನ ಡೈರೆಕ್ಟೋರಿಯಲ್ ಇದು ಅಂತಂದ್ರೆ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ ಬೇಬಿಕರ್ ಅಂತ ಜೊತೆಗೆ ಚೌಮುಂದುಡಿ. ಆಗ ಸಹಾಯಕ ಅಲ್ಲ, ಸಹ ನಿರ್ದೇಶಕ ಅಂದರೆ ಸಹ ಅಂದ್ರೆ ಇನ್ನು ಮೇಲೆ, ಸಹಾಯಕ ಅಂದ್ರೆ ಕೆಳಗೆ. ನನಗೆ ಅವಾಗ ಕೊಟ್ಟಿದ್ದ 500 ರೂಪಾಯಿ. 500 ರೂಪಾಯಿ ದೊಡ್ಡ ದುಡ್ಡಲ್ಲ ಸರ್? ಭಾಳ ದೊಡ್ಡೇನಲ್ಲ. ಆದರೆ ಕನ್ನಡದಲ್ಲಿ ಒಂದು ದೊಡ್ಡ ಈ ಪರಂಪರೆ ಬಂತಲ್ಲ, ಈ ಹೊಸ ಅಲೆಯ ಪರಂಪರೆ, ಯಾರೂ ದುಡ್ಡು ಕೇಳ್ತಿರ್ಲಿಲ್ಲ. ನಾನು ಸಿನಿಮಾ ಮಾಡುವಾಗ ನನಗೆ ಯಾವುದೋ ವಾಯ್ಸ್ ಘಟಶ್ರಾದ್ದಕ್ಕೆ ವಾಯ್ಸ್ ಕೊಟ್ಟವರೆಲ್ಲ ಯಾರು ಗೊತ್ತಾ? ನಾಗಾಭರಣ ವಾಯ್ಸ್ ಕೊಟ್ಟಿದ್ದಾರೆ, ಸುಂದರ್ ರಾಜ್ ವಾಯ್ಸ್ ಕೊಟ್ಟು, ಯಾರಿಗೂ ನಾವೇನು ದುಡ್ಡು ಕೊಟ್ಟಿಲ್ಲ. ರೀ ಇದೊಂದು ಪಾತ್ರಕ್ಕೆ ಮಾಡೋಕೆ ನಾನು ಬರ್ತೀನಿ ಕಣ್ರಿ ಅಂತ. ಅವ್ರು ಯಾವಲ್ಲೂ ಅನುಕೂಲ ಆಗಿದ್ದ ಬರ್ತಾರೆ. ಈ ಥರದ ಒಂದಿತ್ತು. ಹಾಗೆ ನಾನು ನಾಗಾಭರಣ ಅವ್ರ ಜೊತೆ ಹೋಗಿ ಗ್ರಹಣಕ್ಕೆ ವರ್ಕ್ ಮಾಡಿದ್ದೆ. ಸಿಂಹ ಅವ್ರ ಜೊತೆ ಹೋಗಿ ಗ್ರಹಣಕ್ಕೆ ವರ್ಕ್. ಯಾವತ್ತೂ ದುಡ್ಡು ಅಂತಲ್ಲ, ಅದೊಂದು ಭಾಳ ಆ ಸಹಕಾರ ಮನೋಭಾವ ಹೊರಟೋಯ್ತದೆ. ಯಾಕೆ ಹೋಯ್ತು ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಗೀಜನಗೌಡು ಟೈಮಲ್ಲಿ ನಾನು ಶಬ್ದ ಅವಾಗೆಲ್ಲ ಸೌಂಡ್ ಎಫೆಕ್ಟ್ಸ್ ಕೊಡಬೇಕಿತ್ತು. ನಾನು ಸೌಂಡ್ ಎಫೆಕ್ಟ್ಸ್ ಕೊಡ್ತಿದ್ದೆ. ನಾನು ಘಟಶ್ರಾದ್ದ ಮಾಡ್ತಾ ಇರುವಾಗ ಒಂದು ದಿವಸ ಅವಾಗೆಲ್ಲ ಪ್ರೊಜೆಕ್ಟ್ ಮಾಡಿಬಿಟ್ಟು ಸೌಂಡ್ ಮಾಡಬೇಕಿತ್ತು. ಹೊಸಬರಿಗೆಲ್ಲ ಬರ್ತಿರ್ಲಿಲ್ಲ. ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ತಪ್ಪು ಮಾಡ್ತಾಯಿದ್ರು. ಕ್ಯಾಬಿನಲ್ಲಿ ಕೂತೀನಿ. ಒಂದು ಸಲ ಇದ್ದಕ್ಕಿದ್ದಾಗೆ ಕರೆಕ್ಟಾಗಿ ಸೌಂಡ್ ಬರೋಕ್ಕೆ ಶುರು ಆಯಿತು.
ಈ ಹೆಜ್ಜೆ ಗಿಜ್ಜೆಲ್ಲ ಯಾಕೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಆಮೇಲೆ ಲೈಟ್ ಹಾಕಿ ನೋಡಿದರೆ ಅಲ್ಲಿ ಎಫೆಕ್ಟ್ ಕೊಡ್ತಿದ್ದಾರೆ ಯಾರು ಗೊತ್ತಾ? ಕ್ಯಾಮ್ರಾಮನ್ ರಾಮಚಂದ್ರ. ಅವ್ರು ಯಾವಾಗ ಒಳಗೆ ಬಂದರೂ ಗೊತ್ತಿಲ್ಲ, ಹೋಗಿ ಅಷ್ಟು ಸಿಂಕಲ್ಲೇ ಬರ್ತಾಯಿತ್ತು. ಅಸೋಸಿಯೇಟ್ ಡೈರೆಕ್ಟರ್ ಮಾಡಿದ್ರೆ ಸಿಂಕಲ್ಲಿ ಬರ್ತಿರ್ಲಿಲ್ಲ. ಆ ಥರ ಈಗ ಒಬ್ಬ ಕ್ಯಾಮ್ರಾಮನ್ ಯಾಕೆ ಒಂದು ಎಫೆಕ್ಟ್ಸ್ ಕೊಡಬೇಕು, ಅಥವಾ ಒಂದು ಕ್ಯಾಮ್ರಾಮನ್ ಹೋಗಿ ಯಾಕೆ ಪ್ರೊಡಕ್ಷನ್ ಕೆಲಸ, ಆ ಥರದ ಒಂದು ಸಹಕಾರ ಮನೋಭಾವ ಇತ್ತು. ಇನ್ಫ್ಯಾಕ್ಟ್ ನಾನು ಘಟಶ್ರಾದ್ದ ಕೇಳಿದ್ರಲ್ಲ, ಅದರ ದೊಡ್ಡ ಯಶಸ್ಸಿನ ಹಿಂದೆ ರಾಮಚಂದ್ರ ಅವ್ರ ಕಾಂಟ್ರಿಬ್ಯೂಷನ್ ಭಾಳ ಇದೆ. ಬಜೆಟ್ ಭಾಳ ಕಮ್ಮಿ ಇತ್ತು. ಆ ಬಜೆಟಲ್ಲಿ ಹೇಗೆ ಮಾಡೋದು, ಎಷ್ಟು ಹೇಳ್ಬೋದಾ ಸರ್? ಅವಾಗ ಫಸ್ಟು ನಾನು ಸುವರ್ಣ ಕೇಳಿದಾಗ ಎಷ್ಟಿದೆ ದುಡ್ಡು ಕೇಳಿದೆ, 60,000 ಅಂದರು. ನಾನು ನಕ್ಬಿಟ್ಟೆ, 60,000ದಲ್ಲಿ ಸಿನಿಮಾ ಹೆಂಗೆ ಮಾಡೋಕ್ಕಾಗತ್ತೆ ಅಂತ. ಕೊನೆಗೆ ಇಲ್ಲ ನಾನು ಲೋನ್ ಎತ್ತೀನಿ ಅಂತ ಲೋನ್ ಎತ್ತಿ 1,00,000 ರೂಪಾಯಿ ಲೋನ್ ಸಿಕ್ತು. 160 ನಮ್ಮ ಹತ್ರ ಇತ್ತು ಅಷ್ಟೇ. ಶುರು ಮಾಡೋಣ ಆಮೇಲೆ ನೋಡೋಣ ಅಂತ. ಕೊನೆಗೆ ಅವ್ರದ್ದೆಲ್ಲ ಪಾಪ ಪರ್ಸನಲ್ ಇದೆಲ್ಲ ಪ್ಲಜ್ ಮಾಡಿ ಕೊನೆಗೆ ಇನ್ನೊಂದು 50,000 ಮಾಡಿದ್ರು. 2,20,000ದಲ್ಲಿ ಮಾಡಿದ್ವು ಸಿನಿಮಾ. ಮತ್ತು ಅದು ಇನ್ಕಮ್ಮು ನಮಗೇನು ಅಷ್ಟು ಫಸ್ಟು ಬಿಡುಗಡೆ ಆದಾಗ ಬರೀ 60,000 ಬಂತು. ಆಮೇಲೆ ಸಬ್ಸಿಡಿ 1,00,000 ಬಂತು, ಅಷ್ಟೇ ಬಂದಿದ್ದು ಅಂತ ತಿಳ್ಕೊಂಡಿದ್ದು. ಆಮೇಲೆ ಏನಾಯಿತು ಅಂದರೆ ಅದಕ್ಕೆ ಅನೇಕ ಅವಾರ್ಡ್ಗಳು ಬರೋಕ್ಕೆ ಶುರು ಆಯಿತು. ಆಮೇಲೆ 2,00,000 ಬಜೆಟಿನ ಸಿನಿಮಾಕ್ಕೆ ಹತ್ತತ್ರ ಒಂದು 10,00,000 ರೂಪಾಯಿ ಅವ್ರಿಗೆ ಬಂತಾರೆ. ಸೂಪರ್ ಸೂಪರ್ ಸರ್. ಅದು ಆಮೇಲೆ ಟೆಲಿಕಾಸ್ಟ್ ಮಾಡಿದರು ಬೇರೆ ಬೇರೆ ಕಡೆ, ತುಂಬ ಕಡೆ ಮಾರಾಟ ಮಾಡೋದು ಇಂಟರ್ನ್ಯಾಷನಲ್ದು. ಹಾಗಾಗಿ ಆ ಥರದಲ್ಲಿ ಸಕ್ಸಸ್ಫುಲ್ ಆಗ್ತದೆ.